ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು KM ವೀರೇಶ್. ನಮ್ಮ ಚಿತ್ರಲೋಕಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೂ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ದಿವಸ ಸ್ನೇಹಿತರೆ, ನಾನು ಬಂದಿರತಕ್ಕಂಥ ಗ್ರಾಮ ಬಹಳ ವಿಶೇಷವಾದದ್ದು. ಇದು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗ್ರಾಮ ಹಾಗೂ ಧಾರವಾಡ ತಾಲೂಕಿಗೆ ಸೇರಿರ್ತಕ್ಕಂಥ ಗ್ರಾಮ ಗರಗ ಅನ್ನೋದು ಒಂದು ಸಣ್ಣ ಪುಟ್ಟ ಗ್ರಾಮ. ಈ ಗ್ರಾಮದ ವಿಶೇಷತೆ ಏನಂದ್ರೆ, ನಮ್ಮ ದೇಶದ ರಾಷ್ಟ್ರಧ್ವಜನ ಖಾದಿ ಬಟ್ಟೆಯಲ್ಲಿ ನೇಯ್ದು ಅವರೇ ಸ್ವತಃ ಪ್ರಿಂಟ್ ಮಾಡಿ ಇಡೀ ರಾಷ್ಟ್ರಕ್ಕೆ ಸಪ್ಲೈ ಮಾಡ್ತಾ ಇದ್ದಂಥ ಒಂದು ಪುಟ್ಟ ಗ್ರಾಮ. ಹಾಗೂ ನಿಮಗೆ ಒಂದು ನೆನಪಿರಬೇಕು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿದಂಥ ವೀರಪ್ಪ ನಾಯಕ ಎಂಬ ಚಲನಚಿತ್ರ ಇದೇ ಗ್ರಾಮದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಇದೇ ನ್ಯಾಷನಲ್ ಫ್ಲಾಗ್ ಬಗ್ಗೆ ಅವರು ಪಿಕ್ಚರ್ನಲ್ಲಿ ಕಾನ್ಸೆಪ್ಟ್ ಇಟ್ಟು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಹಾಗೂ ಈ ಗ್ರಾಮದ ವಿಶೇಷತೆ ಏನಂದ್ರೆ, 1974ನೇ ಇಸವಿಯಿಂದ 2023ನೇ ಇಸವಿವರೆಗೂ ನಮ್ಮ ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಆಗಸ್ಟ್ 15 ಮತ್ತು ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ನಮ್ಮ ರಾಷ್ಟ್ರಧ್ವಜ ಹಾರಿಸ್ತಾ ಇದ್ದಿದ್ದು ಈ ಗ್ರಾಮದಿಂದ ಹೋಗ್ತಾ ಇದ್ದಂತ ರಾಷ್ಟ್ರಧ್ವಜಗಳೇ. ಅದರಲ್ಲಿ ಯಾವ್ಯಾವ ರೀತಿ, ಯಾವ್ಯಾವ ಪೋಲ್ಗೆ, ಯಾವ್ಯಾವ ಸೈಜಲ್ಲಿ ಮಾಡ್ತಾ ಇದ್ರು ಅಂತ ಎಲ್ಲವನ್ನು ನಾವು ಕೇಳಿ ಪಡೆಯೋಣ. ಬನ್ನಿ ವೀಕ್ಷಕರೇ, ಈ ಒಂದು ಸಂಸ್ಥೆಯ ಚೇರ್ಮನ್ ಮುಖಾಂತರ ಪ್ರತಿ ಒಂದು ಹಂತವಾಗಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಹೋಗೋಣ. ಸರ್, ಈಗ ನೀವು ಹೇಳಿದ್ರೆ ಪ್ರತಿಯೊಂದು ಯೂನಿಟ್ ತೋರಿಸ್ತೀನಿ ಅಂತ. ಈಗ ನಾವು ಮೊದಲನೇ ಯೂನಿಟ್ ಬಂದಿದೀವಿ. ಇದು ಏನ್ ಸರ್ ಇದು ಆಕ್ಚುಲಿ? ಇದು ನೋಡಿ ಹಂಜಿ ಅಂತಾರೆ ಇದಕ್ಕೆ. ಹಾ, ಈ ಹಂಜಿನ ನಾವು ಚಿತ್ರದುರ್ಗದಿಂದ ಪರ್ಚೇಸ್ ಮಾಡ್ತೀವಿ. ಓಕೆ. ಇದು ಒಂದು ಸರ್ಕಾರದ ಸಂಘದೊಳಗೆ ಕೆಲಸ ಮಾಡ್ತಾರೆ. KVIC ನಿಗಮದವ್ರು ಇದನ್ನ ನಮಗ್ ಸಪ್ಲೈ ಮಾಡ್ತಾರ. ಇದನ್ನ ಪೂರ್ವದಲ್ಲಿ ನಮ್ಮಲ್ಲೇನ ತಯಾರಾಗ್ತಿತ್ತು. ಇದನ್ನ ಏನ್ ಮಾಡ್ತು, ಈ ಖಾದಿ ಆಯೋಗದವ್ರು ಒಂದ ಸ್ವತಂತ್ರ ಪ್ಲಾಂಟ್ ಅನ್ನ ಹಾಕ್ತ, ಅಂದ್ರೆ ಈ ಖಾದಿ ಗುಣಮಟ್ಟ ಎಲ್ಲರಿಗೂ ಒಂದೇ ತೆರನಾಗಿ ಬರ್ಲಿ ಅಂತ ಹೇಳಿ ಈ ಪ್ಲಾಂಟ್ ಅನ್ನ ಹಾಕಿ ನಮಗ ಇದನ್ನ ಕೊಡ್ತಾರ. ನಾವು ಅಡ್ವಾನ್ಸ್ ಆಗಿ ಇದನ್ನ ಡಿಡಿ ತುಂಬ್ತೇವಿ. ನಾವು ಎಷ್ಟ ಆರ್ಡರ್ ಮಾಡ್ತೇವ ಅಷ್ಟ ಅವ್ರು ನಮಗ ಇದನ್ನ ಕೊಟ್ಟು ಕಳಿಸ್ತಾರ. ಇದು ಪೂರ್ವದಲ್ಲಿ ನಮ್ಮಲ್ಲೇನೆ ಎಲ್ಲ ತಯಾರಾಗ್ತದೆ. ಕರಗದೊಳಗ ಈ ಅರಳೆ ಒಂದು ಬಂದ್ರ ಕ್ಲಾತ್ ವರೆಗೂ ಪ್ರೊಸೆಸ್ ಇತ್ತು. ಸರ್ಕಾರದವ್ರು ಏನ್ ಮಾಡ್ಬಿಟ್ರು, ಈ ಹಂಜಿಲಿಂದ ಎಲ್ಲಾ ಸಂಘ ಸಂಸ್ಥೆಗಳನ್ನ ತೆಗೆದು ಬಿಟ್ರು. ಯಾಕಂದ್ರೆ ಒಂದು ಗುಣಮಟ್ಟದ ಖಾದಿ ಆಗ್ಲಿ ಅಂತ ಹೇಳಿ. ಇಲ್ಲಿ ನಾವು ತಯಾರಿಸುವಂತ ನೂಲು, ಈ ನೂಲು ಏನಿದೆಯಲ್ಲ, ಇದು ರಾಷ್ಟ್ರಧ್ವಜಕ್ಕೆ ತಯಾರಾಗುವಂತ ಈ ಮಹಿಳೆಯರ ಇದನ್ನ ತಯಾರು ಮಾಡಿದ್ದಾರೆ. ಇದನ್ನ ನಾವು ತಗೊಂಡು ಮುಂದಿನ ಹಂತಕ್ಕೆ ನಾವು ಒಯ್ತೇವೆ ಇದನ್ನ. ಈ ಇದನ್ನ ಕೆಲಸದ ಅಡಿಯಲ್ಲಿ 250 ಮಂದಿ ಇದನ್ನ ಕೆಲಸವನ್ನ ನಿರ್ವಹಿಸ್ತಾರೆ. ಈ ಗ್ರಾಮದ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಕಾರ್ಯ ನಿರಂತರವಾಗಿ ನಡೀತಿರ್ತದೆ. ಅದೇ ಸುತ್ತಮುತ್ತಲು ಅಂತ ನೀವು ಹೇಳಿದ್ರಲ್ಲ, ಅದು ಹೇಗದು? ಎಲ್ಲರಿಗೂ ನೀವೇ ಕಾಂಟ್ರಾಕ್ಟ್ ತರ ಕೊಟ್ಟಿದ್ದೀರಾ ಹೇಗದು? ಇಲ್ಲ ಸರ್, 25 ಮಂದಿಗೆ ಒಂದು ಯೂನಿಟ್ ಮಾಡಿರ್ತೇವೆ. ಇದೇನ್ ಹಿಂಗ್ ಯೂನಿಟ್ ಇದೆಯಲ್ಲ, ಹಿಂಗ್ ಒಂದ್ ಯೂನಿಟ್ ಮಾಡ್ಕೊಂಡು ಅಲ್ಲಿ ಒಬ್ಬ ಸೂಪರ್ವೈಸರ್ ನೇಮಿಸಿ ಅಲ್ಲಿಂದ ನಾವು ಕೆಲಸ ತೆಗಿತಿರ್ತೇವೆ ಸರ್. ಓಕೆ. ಯಾಕಂದ್ರ ಇದು ಒಂದೇ ಒಂದೇ ಅಡಿಯಲ್ಲಿ ಕೆಲಸ ಆಗ್ಬೇಕು. ಗುಣಮಟ್ಟದ ನೂಲ್ ಆಗ್ಬೇಕಂದ್ರ ನಮ್ಮ ನೆದರಿ ಚುನಿನಲ್ಲೇ ಆಗ್ಬೇಕು. ಹೀಗಾಗಿ ನಾವು ಏನ್ ಮಾಡ್ತೀವಿ, 25 ಅಟಿಗೆ ಒಂದು ಯೂನಿಟ್ ಮಾಡಿ ಅಲ್ಲಿ ಒಬ್ಬ ಸೂಪರ್ವೈಸರ್ ನೇಮಿಸಿ ನಾವು ರಾಷ್ಟ್ರಧ್ವಜಕ್ಕೆ ಬೇಕಾಗುವಂತ ಬಟ್ಟೆಗೆ ಬೇಕಾಗುವಂತ ನೂಲನ್ನ ನಾವು ತಯಾರಿಸ್ಕೊಂತೀವಿ. ಸರ್, ಇವಾಗ ಇದು ಪೂರ್ತಿ ಹತ್ತಿ ಅಲ್ವಾ? ಈ ಹತ್ತಿಯಿಂದ ಇದು ಇಷ್ಟು ದಪ್ಪ ನೂಲು ಚಿತ್ರದುರ್ಗದಿಂದ ಮಾಡಿಸ್ತದೆ. ಅಂದ್ರೆ ಈಗಲೂ ಅಲ್ಲಿ ಚರಕದಿಂದ ಮಾಡ್ತಾರ ಅಥವಾ ಇದಕ್ಕೆಲ್ಲ ಮೆಷಿನ್ ಇದೆ ಸರ್? ಎಲ್ಲ ಮೆಷಿನರಿ, ಎಲ್ಲ ಮಷಿನ್ ಒಳಗ ತಯಾರಾಗತ್ತೆ. ಹತ್ತಿ ಯೂಸ್ ಮಾಡ್ತಿಲ್ಲ ಈಗ? ಇಲ್ಲ. ಮೊದಲು ಇದು ನಮ್ಮಲ್ಲಿ ಕಾಲಿನಿಂದ ಅವು ಚರಕ ಇದ್ದು ಹಂಜಿ ಚರಕ ಅಂತ ಹೇಳಿ ಅದ್ರೊಳಗನ ಈ ಹಂಜಿಯನ್ನು ತಯಾರು ಮಾಡ್ಕೊಂಡು ನೂಲನ್ನು ತಯಾರು ಮಾಡ್ತಿದ್ವಿ. ಅವೆಲ್ಲ ಹಂತವಾಗಿ ಪ್ರೊಡಕ್ಷನ್ ರಿಚ್ ಆಗ್ಲಿ ಅನ್ನೋ ಸಂಬಂಧ ಇವೆಲ್ಲ ಮಷಿನ್ ಬಂದ್ವು ಸರ್. ಇವೆಲ್ಲ ಕೈಲಿಂದನ ತಯಾರಾಗ್ತಿದ್ವು. ಸೊ ಮುಂದಿನ ಯೂನಿಟ್ ಹೋಗೋಣ ಸರ್. ಏನ್ ಸರ್? ಓಕೆ ಸರ್. ನಾವು ಮುಂಜಾನೆ 10 ಗಂಟೆಯಲ್ಲಿ ನಾ 10 ವರ್ಷ ಆತ್ರಿ. ಇದೇವ್ರಿ ದರಗದವ್ರ ನಾ ಇಲ್ರಿ 50 ವರ್ಷ ಆತ್ರಿ ನಾವ್ ಬರಂದ್ ಮಾಡಾಕತ್ ಕೆಲ್ಸ. ಇಲ್ರಿ, ನಾನು ಏನ ಹತ್ತು ಕೇಳ್ದಂಗ ಆತ್ರಿ ನನಗೆ. ಇದೇ ಕೆಲಸ ಮಾಡ್ತೇವ್ರಿ. ನಡಕ್ ಒಂದ್ ಸ್ವಲ್ಪ ಬಂದಿದ್ರೆ ಇಲ್ಲೇ ಬರ್ತೇವ್ರಿ, ನಾವ್ ಎಲ್ಲಿ ಹೋಗುದಿಲ್ಲ. ಇದ್ರಿ
ಎಷ್ಟು ನೂಲ್ ಇದೆ 8 ನೂಲ್ 8 ಬಾಬಿನ ಅದಾವ. ಒಂದ್ ಕಾಲದಲ್ಲಿ 8 ನೂಲ್ ಬರ್ತಾವ. ಹೌದ್ರಿ 8 ಬರ್ತಾವ. ಸೀರೆಗೆಲ್ಲ ನೂಲ್ ಬರ್ತಲ್ಲ. ಬರ್ತೈತ್ರಿ ಸ್ವಲ್ಪ ವಜ್ಜೆ ಬರ್ತೈತಿ. ಜೋರ ತಿರುಗಿರ ಹಗರ್ ಬರ್ತೈತಿ. ಹಾ ವಜ್ಜೆ ಬರ್ತೈತ್ರಿ ಒಂದ್ ಸ್ವಲ್ಪ. ಏನ್ ಮಾಡ್ತೀವಿ ಏನ್ರಿ ಏನ್ ಇದಾಗೋದು ನಮ್ಗೆ ದಿವಸ ಋಣ ಆಗಿಬಿಟ್ಟೈತ್ರಿ ಅಂತೀರಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ? 42 ವರ್ಷ ಆತ್ರಿ. 42 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಹೌದ್ರಿ. ಯಾವ ಊರ್ ನಿಮ್ದು? ನಮ್ ಬೀಜ ಊರಾರಿ. ಇದೇ ಗರಗದೆಲ್ಲ ಇದ್ದೀರಾ? ಗರಗದ ತವ್ರ ಮನಿ ಇದಾರಿ, ಗರಗನ ಇದಾರಿ. ಹೌದಾ? ಹಾ. ಈಗ ಇದನ್ನ ನೀವು ನೂಲು ಎಳೆ ಮಾತ್ರ ಮಾಡೋದಾ ಕೆಲಸ? ಒಂಟೆಗಿ ಮಾಡ್ತೇವ್ರಿ ಈಗ. ಹಾ? ಒಂಟೆಗಿ ಹಾ. ಮಾತ್ರ ಮೊದಲೇ ಡಬಲ್ ಮಾಡ್ತಿದ್ದೀರ, ಈಗ ಒಂಟೆಗಿ ಒಂಟೆಗಿ ಮಾಡತ್ತ. ಹೌದಾ? ಹೌದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಮೊದಲನೇ ಒಂದು ಸೆಕ್ಷನ್ ನಲ್ಲಿ ಅವರು ಚರಕದಿಂದ ದಾರಗಳನ್ನ ಹೇಗೆ ತಯಾರು ಮಾಡಿಕೊಂಡು ಈ ರೀತಿ ಒಂದು ಬಳೆ ಅಂತ ಕರೀತಾರೆ ಇಲ್ಲಿನ ಒಂದು ಇದ್ರಲ್ಲಿ. ಇದು 1,000 ಮೀಟರ್ ಇರುತ್ತಂತೆ ಒಂದು ಸುತ್ತಳತೆ. ಇದೇನು ಇವರು ಬಳೆ ಮಾಡ್ಕೊಂಡ್ ಬಂದಿರ್ತಾರೆ. ಈಗ ಇದನ್ನ ಇವರು 2ನೇ ಯೂನಿಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸರ್, ಇದು 2ನೇ ಯೂನಿಟ್ ಅಂತ ಹೇಳಿದ್ರಲ್ಲ ಸರ್, ಇದರಲ್ಲಿ ಏನು ತಮ್ಮ ಒಂದು ಇದನ್ನ ತಿಳಿಸ್ಕೊಡಿ ಸರ್ ನಮ್ಮ ಚಿತ್ರಲೋಕ ವೀಕ್ಷಕರಿಗೆ. ಇದು ನಾವು ಇಲ್ಲಿ ನೇಗಿ ಭಾಷೆ ಒಳಗ ಗಂಜಿ ಅಂತೀವ್ರಿ. ಗಂಜಿ. ಇದು ಎಲ್ಲರಿಗೂ ತಿಳಿಬೇಕಂದ್ರೆ ಇದನ್ನ ಟಾರ್ಚ್ ಮಾಡ್ತೇವ್ ನಾವು. ಟಾರ್ಚ್ ಮಾಡೋದು ಒಂದು ವಿಧಾನ ಅಂದ್ರ, ಈ ಒಂದು ಏನು ತಪ್ಪಿದೆಯಲ್ಲ, ಇದರಲ್ಲಿ ಇಂತ 1,000 ಬಳಿಗಳನ್ನ ಹಾಕಿ ಈ ನಾವು ಅಕ್ಕಿ ಅನ್ನವನ್ನು ಹ್ಯಾಕ್ ಕುದಿಸ್ತೇವೆ ಹಾಗೆ ಇದರಲ್ಲಿ ಕುದಿಸ್ತೇವ್ರಿ. ಕುದಿಸಿ ಅದಕ್ಕ ಕೆಲವೊಂದಿಷ್ಟು ಈ ನೂಲಿಗೆ ಶಕ್ತಿವರ್ಧಕ ಬರಬೇಕಲ್ಲ, ಅವನ್ನ ಒಂದಿಷ್ಟು ಹಾಕ್ತೇವ್ರಿ ನಾವು. ಅಂದ್ರ ಮೈದಾ ಹಿಟ್ಟು, ಅಂಟು, ಬೇವಿನ ಎಣ್ಣೆ. ಅಂಟು ಮೈದಾ ಇದು ಈ ನೂಲಿಗೆ ಶಕ್ತಿ ಕೊಡ್ತತಿ. ಇನ್ನು ಬೇವಿನ ಎಣ್ಣೆ ಯಾಕೆ ಹಾಕ್ತೇವಂದ್ರ, ಈ ಅಂಟಿನ ಅಂಶ ಹಾಗೂ ಮೈದಾದ ಅಂಶ ಇರುತ್ತಲ್ಲ, ಅದಕ್ಕೆ ಇಲಿ ಕಾಟ ಬಾಳ ರೀ. ಹೀಗಾಗಿ ನಾವು ಇದಕ್ಕ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಕುದಿಸ್ತೇವಿ. ನಮಗೆ ಇಲಿ ಕಾಟ ಸ್ವಲ್ಪ ಕಡಿಮೆ ಆಗ. ಹಂಗಾಗಿ ಇದನ್ನ ಕುದಿಸ್ತೀರಾ. ಇದ್ರಾಗ ಹಾಕಿ ಕುದಿಸಿ ಏನ್ ಮಾಡ್ತೀವಿ, ಬೈಲ್ನಲ್ಲಿ ಇದನ್ನ ಹಿಂಡಿ ಡ್ರೈ ಮಾಡ್ತೇವಿ. ಇದನ್ನ ನಾವು ವರ್ಷವಿಡೀ ಇಟ್ರು ಈ ನೂಲಿಗೆ ನಮಗೆ ಏನಾಗೋಲ್ಲ. ಹಂಗಾಗಿ ಈ ಮಳೆಗಾಲದಾಗ ಮಳೆ ಜಾಸ್ತಿ ಇರುತ್ತಲ್ಲ, ಅವಾಗ ಅದನ್ನ ನಾವು ಯೂಸ್ ಮಾಡ್ಕೊಂತೇವ್ರಿ. ಸರ್, ಈಗ ಇದು ಆದ್ಮೇಲೆ ಸೊ ಇದು ನೂಲಿಗೆ ಫಸ್ಟ್ ನೀವು ಗಟ್ಟಿ ಮಾಡುತ್ತೀರಾ. ಆದ್ರೆ ನನಗೆ ಇದು ನೀವು ಹೇಳ್ತಿರೋದು ನೋಡಿದ್ರೆ ನನ್ಗೆ ನನ್ನ ಒಂದು ಸಣ್ಣ ವಯಸ್ಸಿನ ಜ್ಞಾಪಕಕ್ಕೆ ಬರ್ತದೆ. ನಾವು ಗಾಳಿಪಟ ಹಾರಿಸ್ಬೇಕಂದ್ರೆ ಈ ಮರವಜ್ರ ಅಂತ ಬರ್ತಿತ್ತು, ಅದನ್ನ ಕಾಯಿಸಿ ಅದ್ರೊಳಗೆ ದಾರ ಹಾಕಿ ಅದಾದ್ಮೇಲೆ ನಾವು ಮಾಂಸ ಅಂತ ಹಾಕಿ ಗಾಳಿಪಟ ಹಾರಿಸ್ತಾ ಇದ್ವಿ. ಅಂದ್ರೆ ಅದಕ್ಕೆ ದಾರಕ್ಕೆ ಶಕ್ತಿ ಬರ್ತಿತ್ತು. ಸೊ ಇದಕ್ಕೆ ನೀವು ಇವಾಗ ಯೂಸ್ ಮಾಡೋದು ಮೈದಾ ಹಿಟ್ಟು, ಅಂಟು ಮತ್ತೆ ಬೇವಿನ ಎಣ್ಣೆ. ಸರಿ ಸರ್, ಥ್ಯಾಂಕ್ ಯು. ಮತ್ತೆ ಇನ್ನು ಫರ್ದರ್ ಇದ್ರ ಆದ್ಮೇಲೆ ನಂತರ ಇದನ್ನ ಒಣಗಿಸ್ತೀರಾ? ಬಿಸಿಲಲ್ಲಿ ಒಣಗಿಸ್ತೇವ್ರಿ, ಡ್ರೈ ಮಾಡ್ತೇವ್ರಿ. ಡ್ರೈ ಮಾಡಿದ್ಮೇಲೆ ಇದನ್ನ ಮತ್ತೆ ನಾವು ಕೋನ್ ಮಾಡ್ಕೊಂತೀವಿ, ಅಂದ್ರೆ ಬಾಬಿನ್ಸ್ ಮಾಡ್ಕೊಂತೀವಿ. ಸರ್, ಇವಾಗ ಇದನ್ನ ನೇತು ಹಾಕಿದಿರಲ್ಲ, ಈಗ ಈ ದಾರಕ್ಕೂ ಡಿಫ್ರೆನ್ಸ್ ಏನ್ ಸರ್? ಇದು ಸ್ವಲ್ಪ ಹಾರ್ಡ್, ವಿದೌಟ್ ಟಾಚಬಲ್ ಸರ್. ಇದು ಸ್ಮೂತ್ ಆಗಿದೆ, ಎಣ್ಣೆ ಹಿಡದಾಗತ್ತೆ. ಇದಕ್ಕೆ ಟಾರ್ಚ್ ಅಂದ್ರೆ ಗಂಜಿ ಮಾಡಿದ್ದು ಹಾರ್ಡ್ ಆಗಿ ಸ್ಟ್ರೆಂತ್ ಆಗಿ ಇದು ನೂಲು ಶಕ್ತಿಯುತವಾಗಿರುತ್ತೆ. ಸೊ ಈಗ ಇದರಿಂದ ನೆಕ್ಸ್ಟ್ ಪ್ರೋಸೆಸ್ ನಾವು ಹೋಗ್ತಾ ಇದ್ದೇವೆ ಸರ್. ಸರಿ ಸರ್, ಬನ್ನಿ ಸರ್. ಸರ್, ಈಗ ಅಲ್ಲೇ ನೀವು ಹೆಂಗೆ ದಾರನ ಗಟ್ಟಿ ಮಾಡ್ತೀವಿ ಅಂತ ತೋರಿಸಿದ್ರಿ. ಸೊ ಈಗ ಇದು ದಾರನೆಲ್ಲ ಈ ರೀತಿ ಇದನ್ ಮಾಡ್ಕೊಳ್ತೀರಾ? ಈ ಮಷಿನ್ ನಲ್ಲಿ ರೀ ಇದನ್ನ ಬಾಬಿನ್ ಅಂತ ಹೇಳಿ ತಯಾರು ಮಾಡ್ಕೊಂತೀವಿ. ಓಕೆ ಸರ್. ಯಾಕಂದ್ರೆ ಇದು ನಮ್ಗ ಮುಂದೆ ಬೀಮ್ ಸುತ್ತಲಿಕ್ಕೆ ಅಂದ್ರೆ ವಾರ್ಪಿಂಗ್ ಮಷಿನ್ಕ ಇದು ಬಹಳ ಅನುಕೂಲ ಆಗತ್ತರಿ. ನಾವು ನೇಗೆ ಕೆಲಸ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಕೆಲಸ. ಇದನ್ನೆಲ್ಲ ನಾವು ಮೊದಲು ಕೈಯಲ್ಲೇ ಮಾಡ್ಕೊಂತಿದ್ವಿ. ಕೈಯಲ್ಲೇ ಮಾಡೋದ್ರಿಂದ ನಮಗ ಲೇಬರ್ ಅಂದ್ರ ಈ ಆಳಗಳ ಖರ್ಚು ಜಾಸ್ತಿ ಬರ್ತಿತ್ರಿ. ಅದಕ್ಕಾಗಿ KVIC ಅವ್ರು ಏನ್ ಮಾಡ್ಬಿಟ್ರಿ, ಇಂತದೊಂದ್ ಮಷಿನ್ ಹಾಕೋರಿ, ಇದು ನಿಮಗ್ ಪ್ರೊಡಕ್ಷನ್ಕ ಅಂದ್ರೆ ಉತ್ಪಾದನೆಗೆ ಬಹಳ ಅನುಕೂಲ ಆಕತಿ ಅಂತೇಳಿ ಈ ಮಷಿನ್ ಅನ್ನ ಇದನ್ನ ಅಳವಡಿಸಿಕೊಟ್ರಿ. ಈ ಬಾಬಿನ್ ಅನ್ನ ತಯಾರು ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ, ಈ ನೇಗಿಯ ಕೆಲಸದ ಪೂರ್ವ ಭಾವಿಯಾಗಿ ಒಂದು ಬೀಮ್ ಜಗ್ಗುವುದು, ನೇಗಿ ಭಾಷೆ ಒಳಗ ಬೀಮ್ ಜಗ್ಗುವುದು ಅಂತೀವಿ. ಅದಕ್ಕ ಈಗ ಎಲ್ಲರಿಗೂ ತಿಳಿಲ್ಲ ಅಂತ ಹೇಳಿ ವಾರ್ಪಿಂಗ್ ಸೆಕ್ಷನ್ ಅಂತೀವಿ. ವಾರ್ಪಿಂಗ್ ಸೆಕ್ಷನ್ ದಲ್ಲಿ ನಾವು ಈ ಬೀಮನ್ನ ವೆಪ್ಟ್ ತಯಾರು ಮಾಡ್ಕೊಂತೀವಿ. ಅದನ್ನ ಮುಂದಿನ ಹಂತದಲ್ಲಿ ನಿಮಗ್ ತಿಳಿಯ. ಯಾದ್ರಿ ಇದು ಗಂಟ ರೀ, ಮಿಲ್ ಗಂಟ ಅಂತೇವ್ರಿ. ಅದಕ್ಕ
ಅಂದ್ರೆ ಇದು ಇಲ್ಲೇ Extra ದಾರ ಬರುತ್ತಲ್ಲ ಎಕ್ಸ್ಟ್ರಾ ಬರುತ್ತಲ್ಲ ಇದು ಇಷ್ಟ ಆಗ್ಬಿಡುತ್ರಿ. ಅಂದ್ರೆ ಅಲ್ಲಿ ನೇಗಿ ಒಳಗ್ ನಮ್ಗ ತೊಂದ್ರೆ ಮಾಡಲ್ಲ. ಇದು ಹೆಚ್ಚು ಬಂತಂದ್ರೆ ಏನಾಗತ್ತ ಅದು ಅಲ್ಲಿ ನೇಗಿ ಒಳಗ್ ತೊಂದ್ರೆ ಕೊಡತ್ತ, ಎಳಿನ ಹಿಡಿದು ಬಿಡ್ತೈತಿ. ಅದು ಈಗ ಕ್ರಾಸಿಂಗ್ ಮಾಡ್ತಿರ್ತಾರಲ್ಲ ಅವಾಗ ಆ ಎಳಿನ ಹಿಡಿತೈತಿ ಅಂತ ಹೇಳಿ ಅದನ್ನ ನಾವು ಒಂದ್ ಮಿನಿಮಮ್ ದೊಳಗ ಲೆಂತ್ ಉಳಿತೈತಲ್ಲ ಅದ್ ನೇಗಿ ಒಳಗೆ ಏನೂ ತೊಂದರೆ ಕೊಡೋದಿಲ್ಲ. ಈಗ ನಾವು ಮೊದಲು ಏನ್ ಮಾಡ್ತಿದ್ವಿ, ಕೈಲಿ ಹಾಕೊಂತಿದ್ವಿ. ಇದೇ ತೆರನಾದ ಮೆಥಡ್ ಮೇಲೆ ಕೈಲಿ ಹಾಕೊಂತಿದ್ವಿ ನಾವು. ಕೈಲಿ ಹಾಕೊಂಡ್ರೆ ಇದು ಲೇಟ್ ಆಗತ್ತ, ಈ ಪ್ರೊಸೆಸ್ ಲೇಟ್ ಆಗತ್ತ ಕೈಲಿ ಹಾಕೊಳ್ಳೋದು ಅನ್ನತ್ಲೆ. ಮೊದ್ಲು ಹಿಂಗ್ ಕೈಲಿ ಹಾಕೊಳ್ತಿದ್ರ. ಇದೇ ಮೆಥಡ್ ಮೇಲೆ ಆ ಪಿನ್ ಕೆಲಸ ಕೊಡುತ್ತೆ ನಮಗೆ. ಸರ್, ಈಗ ನಾವು 4ನೇ ಸೆಕ್ಷನ್ ಅಂದ್ರೆ 4ನೇ ಭಾಗಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಈಗ ಇದು ಅಲ್ಲಿ ನೀವು ತೋರಿಸಿದ್ದು ಒಂದೊಂದು ಉಂಡೆ ದಾರ ತೋರಿಸಿದ್ರಿ. ಸೊ ಅದಷ್ಟು ಇಲ್ಲಿ ಹಚ್ಚಿದ್ದೀರಾ. ಈಗ ಒಂದು ಕೊನ್ಸ್ತಾರ. ಈಗ ಹಚ್ಚಿರೋದನ್ನ ಇವಾಗ ಈ ತರ ನೀವು ಎಳಿತಾ ಇದ್ದೀರಲ್ವಾ, ಇದು ಎಷ್ಟು ಮೀಟರ್, ಇದು ಎಷ್ಟು ಇದಕ್ಕೆ, ಇದು ಯಾವ ರೀತಿ ಇದ್ರ ಪ್ರೋಸೆಸ್? ಅದೇ ಈಗ ನೋಡಿ, ಈಗ ಅಲ್ಲಿ ಉಂಡೆ ನೀವು ನಮಗೆ ಇದನ್ನ 3ನೇ ಹಂತದಲ್ಲಿ ಈ ತರ ತೋರಿಸಿದ್ರಿ. ಅಂದ್ರೆ ಇದಕ್ಕೆ ಬೇಯಿಸಿ ಎಲ್ಲ ಮಾಡಿ ಆದ್ಮೇಲೆ ದಾರನ ಗಟ್ಟಿ ಮಾಡಿ ಇವಾಗ ಅಲ್ಲಿ ಪ್ರೋಸೆಸ್ ಮಾಡಿ ಈ ತರ ಉಂಡೆ ಮಾಡ್ಕೊಂಡು ಬಂದಿರೋದು. ಸೊ ಅದನ್ನೆಲ್ಲ ಇಷ್ಟೊಂದು ಅಂದ್ರೆ ಹೆಚ್ಚು ಕಡಿಮೆ ಇದು ಉಂಡೆಗಳು ನೋಡಿದ್ರೆ ಒಂದು 50ರಿಂದ 70 ಉಂಡೆ ಅಲ್ಲಿಗೆ ಹಾಕಿದೀರಾ. ಈಗೇನ ನಮ್ಮ ಕೋನ್ಸ್ ಬಾಬಿನ್ಸ್ ತಯಾರಾದ್ಮೇಲೆ ಸರ ನಾವು ಇಲ್ಲೇ ಒಂದು ಸರಿಯಾದ ರೀತಿಯಲ್ಲಿ ಇದನ್ನು ಜೋಡಣೆ ಮಾಡ್ತೇವ್ರಿ. ಅಂದ್ರೆ ಇದರಲ್ಲಿ ಇಂತ 200 ಬಾಬಿನ್ಸ್ ಇರುತ್ತಾವ್ರಿ. 200 ಬಾಬಿನ್ಸ್ ಅಂದ್ರ ಬಟ್ಟೆಯ ಬಿಡ್ತ ಪನ್ನಾದ ಅನುಗುಣವಾಗಿ ನಾವ್ ಇಲ್ಲಿ ಬಾಬಿನ್ ಅನ್ನು ಜೋಡಿಸ್ಕೊಂತೇವೆ. ಅದೇ ರೀತಿಯಾಗಿ ಇಲ್ಲೇ ಸ್ಟೆಪ್ ಗಳನ್ನ ಮಾಡ್ಕೊಂತೇವಿ. ನಮಗೀಗ 90 cm ಬಟ್ಟೆ ಬೇಕಾಗಿತ್ತು. ಈ ನೇಗಿ ಭಾಷೆ ಒಳಗೆ ಶೇಕಡಾ ಅಂತ ಇರುತ್ತ, ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಈ ಬಟ್ಟೆಯ ಅಗಲದ ಪ್ರಕಾರವಾಗಿ ಇಲ್ಲಿ ಸ್ಟೆಪ್ ಮಾಡ್ಕೊಂತೇವೆ. ಇಲ್ಲಿ ರೀಲ್ ಜೋಡಿಸ್ಕೊಂಡು ಈಗ ನಾವು 90 cm ಬಟ್ಟೆ ಮಾಡ್ಕೋಬೇಕಾರ ಎಷ್ಟು ಬೇಕಾಗತ್ತೆ ಅಂತೇಳಿ ನೂಲು ನಾವು ಲೆಕ್ಕಾಚಾರದ ಮೇಲೆ ಇಲ್ಲಿ ಇದಕ್ಕ ವೈಂಡಿಂಗ್ ಮಾಡ್ಕೊಂತೇವೆ. ಫಸ್ಟ್ಗೆ ವೈಂಡಿಂಗ್ ಮಾಡ್ಕೊಂಡ ನಂತರ ಈಗ ಇದಕ್ಕ 110 ಮೀಟರ್ ಅನ್ನ ನಾವು ಡೋಲೆ, ಇದಕ್ಕೆ ಡ್ರಮ್, ಇದು ನೇಗಿ ಭಾಷೆ ಒಳಗೆ ಡೋಲೆ. ಈ ಡೋಲೆಕ 110 ಮೀಟರ್ ಅನ್ನ ನಾವು ಫಸ್ಟ್ಗೆ ಸುತ್ತಿಕೊಂಡಿರ್ತೀವಿ. ತದನಂತರ ಇದನ್ನ ಆ ಭೀಮಿಗೆ ರೀವೈಂಡಿಂಗ್ ಮಾಡಿಕೊಂಡು ಅದನ್ನ ನೇಗಿಯ ವಿಭಾಗಕ್ಕೆ ರವಾನೆ ಮಾಡ್ತೇವೆ. ಈಗ ಮಧ್ಯದಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕ್ತಾ ಇದ್ದೀರಲ್ಲ? ಅಂದ್ರ ಸರ ಇದು ಸ್ಲೋಪ್ ಮೇಲೆ ಹೋಗ್ತಿರ್ತೈತಿ. ಇದು ಇಲ್ಲೇ ಸೆಕ್ಷನ್ ಅಂತ ಇರುತ್ತೆ. ಈ ಸೆಕ್ಷನ್ ಪ್ರಕಾರ ಈಗ ನಾವು ಒಂದೇ ಲೆವೆಲ್ ಜಗ್ಗಿದ್ವಿ ಅಂದ್ರ ಇದು ಏನಾಗತ್ತ, ದಿಪ್ಪು ಬಾಳ ಆಗತ್ತ. ಅಂದ್ರೆ ಇದು ಕಳಚು ವ್ಯವಸ್ಥೆ ಇರ್ತೈತಿ ನೇಗಿ ಒಳಗ. ಹೀಗಾಗಿ ನಾವ್ ಅಲ್ಲಿ ಏನ್ ಮಾಡ್ತೀವಿ, ಅದು ನೇಗಿ ಒಳಗ ತೊಂದರೆ ಕೊಡಬಾರದು ಅಂತ ಹೇಳಿ ಎಡಕ್ಕ ಹಾಗೂ ಬಲಕ್ಕ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಅನ್ನ ಅಳವಡಿಸ್ತೇವ್ರಿ. ಅದೇ ಕಾರಣಕ್ಕಾಗಿ ಅಲ್ಲಿ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪೇಪರ್ ಬಟ್ಟೆ ನೇಗಿದ ಹೇಗೆ ತೋರಿಸ್ಕೊಡ್ತೀರಾ? ಹಾ ಸರ್, ನೇಗಿದನ್ನು ತೋರಿಸ್ಕೊಡ್ತೀವಿ. ಸರಿ ಸರ್. ಈಗ ಇಲ್ಲಿ ಏನ್ ಕಟ್ ಹಾಕಿದ್ರಲ್ರಿ ಎಳಿ ಜೋಡಣೆ ಅಂದ್ರ ಸಮಾನಾಂತರವಾಗಿ ನೇಗಿ ಕೆಲ್ಸಕ್ಕೆ ಬರ್ಲಿ ಅಂತ ಹೇಳಿ ಅದನ್ನ ನಾವು ಕಟ್ ಹಾಕಿರ್ತೇವ್ರಿ. ಈಗ ಈ ಭೀಮ್ ಎಂಡ್ ಆಗತ್ತಲ್ರಿ, ಅವಾಗ ಹೊಸ ಭೀಮ್ ಜೋಡಣೆ ಮಾಡ್ಕೊಳ್ಳೋತ್ನ್ಯಾಗ ಅದು ಅನುಕೂಲ ಆಗತ್ತರಿ. ಅಮ್ಮ, ನಿಮ್ ಹೆಸರೇನಮ್ಮ? ನನ್ನ ಹೆಸರು ಮೀನಾಕ್ಷಿ ರೀ. ಮೀನಾಕ್ಷಿ ಅಂತನಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ? 20-25 ವರ್ಷದ ಮೇಲೆ ಆತ್ರ ಕೆಲಸ. 20-25 ವರ್ಷದಿಂದ ಈ ಕೈಮಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅಮ್ಮ, ನೀವು ಇಷ್ಟು ಈ ಕಾಲಲ್ಲಿ ಎಲ್ಲ ಪೆಡಲ್ ಮಾಡ್ತಾ ಇರ್ತೀರಾ, ಕೈ ಹೊಡಿತಾ ಇರ್ತೀರಾ, ನಿಮ್ಗೆ ಮೈಕೈ ನೋವು ಬರೋದಾಗ್ಲಿ ಇನ್ನೊಂದಾಗ್ಲಿ ರೂಢಿ ಆಗಿದೆ, ನಿಮ್ಗೇನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ? 20-25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಇದ್ರ ಕೆಲಸದ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತಮ್ಮ? ಕೆಲಸ ಬಿಟ್ಟು ಬೇರೆ ಕಡೆ ನಮ್ಗೆ ಹೋಗಕ್ ಆಗಲ್ರಿ. ನಮ್ ಇದ್ರ ಮೇಲೆ ನಮ್ದಿಲ್ಲ. ಹಾ ಅದೇ ನೀವು ರಾಷ್ಟ್ರಧ್ವಜ ಮಾಡ್ತಿರೋದ್ರಿಂದ ನಿಮ್ಗೂ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಹೆಮ್ಮೆ. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಮಗೂ ಬೇರೆ ಕಡೆ ಇದ್ದೀವಿ ಅಂದ್ರೆ ನಮ್ಮ ಮೈಕೈ ನೋವು ಬರ್ತದ್ರಿ. ನಾವ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗಕ ಮನ್ಸಾಗಲ್ರಿ. ನಮ್ಗೆ ಮನ್ಸಾಗೋದಿಲ್ಲ. ಎಷ್ಟು ಅವರ್ ಕೆಲಸ ಮಾಡ್ತೀವಿ ದಿವಸ ಒಂದ್ 7-8 ಮೀಟರ್ ನಮ್ಮ ಮನೆ ಕೆಲಸ ಮುಗಿಸ್ಕೊಂಡ್ ಮಾಡ್ತೀವ್ರಿ ನಾವು. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀವಿ? ಬೆಳಿಗ್ಗೆ 10 ಗಂಟೆಗೆ ಬರ್ತೇವ್ರಿ, ಸಂಜೆ 6 ಗಂಟೆಗೆ ಹೋಗ್ತೇವ್ರಿ. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ಇಲ್ಲೇ ಕೆಲಸ ಇಲ್ಲೇ ಮಾಡ್ತೀವಿ. ಎಷ್ಟು ಗಂಟೆ ತುಳಿತಾ ಇರ್ತೀರಿ ಹಿಂದೆ? ತುಳಿದ್ರಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತೇವ್ರಿ, ಊಟಕ್ ಬಿಟ್ಟಾಗ್ರಿ ಮಾಡ್ತೇವ್ರಿ. ಕಾಲ್ ನೋವು ಬರೋದು ಅವೆಲ್ಲ ಏನಿಲ್ಲ? ಏನಿಲ್ರಿ. ಈ ಕೆಲ್ಸ ಬಿಟ್ರೆ ಕಾಲ್ ನೋವು ಬರ್ತಾವ್ರಿ ನಮಗ್. ಕೆಲಸ ಬಿಟ್ರೆ ಕಾಲ್ ನೋವು ಬರುತ್ತೆ. ಬರ್ತಾವ್ರಿ.
ಅಕಸ್ಮಾತ್ ಮನೇಲಿ ಒಂದ್ ದಿವಸ ರಜಾ ಇತ್ತು ಅಂದ್ರೆ ಮನೇಲಿ ಹಿಂಗೆ ಓದಿತಾ ಇರ್ತೀರಾ ಯಾರಿಗಾನ? ಅಲ್ಲ ಕಾಲ ಅಲ್ಲಾಡ್ತಾ ಇರುತ್ತೆ ಮನೇಲೂ. ಈಗ ಮನೇಲೆಲ್ಲ ನಾವು ರಜಾನ ಮಾಡೋದಲ್ರ ಇದ್ದಾಗ ಏನ್ರ ಊರಿಗೆ ಅದು ಹೋದ್ರೆ ಅಷ್ಟೇ ರಜಾ ಮಾಡ್ತಿದ್ವಿ. ಹಾ ಭಾನುವಾರ ಹೊತ್ತು ಕೆಲಸ ಮಾಡ್ತೀರಿ? ಹಾ ಮಾಡ್ತೀವಿ. ಭಾನುವಾರನು ಕೆಲಸ ಮಾಡ್ತೀರಿ? ಏನ್ ಮೂಟೆ ಇದು? ವೇಟ್ ರೀ ಅದು. ಏನಕ್ಕದು? ಅದು ಅಂದ್ರೆ ಇದನ್ನ ಟೈಟ್ ಆಗಿ ಕೊಡ್ತೈತ್ರಿ. ಇದನ್ನ ಟೈಟ್ ಆಗಿ ಕೊಡ್ತೈತಿ ನೂಲನ್ನ, ಅಂದ್ರೆ ಅಲ್ಲಿ ನೇಗಿ ಸುಟಿರೇರ್ ಆಗಿ ಬರುತ್ತೆ. ಏನ್ ಮಾಡ್ತೀವಿ ಇದು? ಇದು ಮೂಲಿರ್ ಇದು ಹಾರ್ಸುತ್, ಇದು ಮೂಲಿರ್ ಇದು ಹಾರ್ಸುತ್ ಮುಂದೆ ಓಪನ್ ಆಗಬಾರ್ದು ಅಂತ ಹೇಕಾರ ಇದು ಹಚ್ಚೋದ್ರಿ. ಇದು ಹೊಳ್ಬಾರ್ದ್ರಿ. ಇದು ಧ್ವಜ ಹಾರ್ಸುತ್ ಮುಂದ್ರಿ ಅದಿಷ್ಟೇ ಸೈಜ್ ಇರ್ಬೇಕು ಅಂತಿದ್ಯಾ? ಹನ್ರಿ ಅದೆಷ್ಟು ಇರ್ಬೇಕು? 6 ಇರ್ತೈತ್ರಿ. ಈ ಸೈಡು 6 ರೀ, 6 ಇಂಚ್ ರೀ. ಈ ಸೈಡ್ 6 ಇಂಚ್ ರೀ. ಯಾವ ಕಡೆ ಹಾಕಿ? 3 ಸೈಡ್ 6 ಇಂಚ್ ರೀ. 3 ಸೈಡ್ ಹಾಕಿ ಹ್ಮ್, 6 ಇಂಚ್. ಸಪ್ರೇಟ್ ಪೀಸ್ ಅಲ್ಲ? ಸಪ್ರೇಟ್ ಪೀಸ್ ರೀ. ಕಟ್ ಮಾಡಿ ಐರನ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ರಿ. ತೋರ್ಸಿ ಅದು. ಎಲ್ಲ ಕಡೆ 6 ಇಂಚ್ ಇದೆ. ಎಲ್ಲ ಕಡೆ 6 ಇಂಚ್ ರೀ. ಇದೆ. ಇದು ಬಂದಿತ್ತು ಸೈಡ್ ಕಟ್ ಮಾಡ್ಕೋಬೇಕ್ರಿ. ಇದು ಹ್ಮ್. ದಿನ ಎಷ್ಟು ಫೋಟೋ ಹೊಡಿತೀರಿ? ಒಬ್ಬೊಬ್ರು 10 ದಿನಕ್ಕೆ 10 ಆಗುತ್ತೆ. ಹಾಂ.